ಸೊ ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ಪಾರ್ಟ್ನರ್ಶಿಪ್ ಕಂಪ್ನಿ ನಮ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಪಾರ್ಟ್ನರ್ಶಿಪ್ ಕಂಪ್ನಿ ನಮಗೆ ಶುರು ಮಾಡಬೇಕಾ, ಈ ಪಾರ್ಟ್ನರ್ಶಿಪ್ ಕಂಪನಿಯಲ್ಲಿ ಏನು ವ್ಯತ್ಯಾಸ ಇದೆ. ಸೊ ಇವಾಗ ಯಾವ ಕಂಪನಿ ಸ್ಟಾರ್ಟ್ ಮಾಡೋದು ಅನ್ನೋದು ಎಲ್ಲ ಕಂಪ್ನಿಗಳ ಫಾರ್ಮೇಷನ್ಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಮಗೊಂದು ಪ್ರಾಪರ್ ಸ್ಟ್ರಕ್ಚರ್ ಬರುತ್ತೆ. ಅವಾಗ ನಮಗೆ ಅರ್ಥ ಆಗುತ್ತೆ, ಓಕೆ ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು ಬೆಟ್ರಾ, ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು ಬೆಟ್ರಾ, ಅದನ್ನು ಡಿಸೈಡ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಆಪ್ಷನ್ ಇರೋದೇನು, ಪ್ರೊಪ್ರೈಟರ್ಶಿಪ್ ಆಗಿದೆ. ಸೊ ಆಲ್ರೆಡಿ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊಳ್ಳಿ. ಅದಾದಮೇಲೆ ಇವಾಗ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ನಾವೇನು ಮಾಡ್ಬೋದು, ಅಥವಾ ಇದರ ಏನು ಬೆನಿಫಿಟ್ಸ್ ಇದೆ, ಇದನ್ನು ನಾನು ಶುರು ಮಾಡಬೇಕಾ ಬೇಡವಾ, ಇದರ ಏನೇನು ಅಡ್ವಾಂಟೇಜಸ್ ಇದೆ, ಅದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈಗ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ನಾರ್ಮಲಿ ಎಲ್ಲ ಪ್ರೊಪ್ರೈಟರ್ಶಿಪ್ಪಲ್ಲಿರೋದು ಎಲ್ಲ ಏನು ಬೆನಿಫಿಟ್ಸ್ ಇದೆ, ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ, 99% ಎಲ್ಲವೂ ಸೇಮೇ ಇದೆ. ಬಟ್ ಏನಂತಂದರೆ ಪ್ರೊಪ್ರೈಟರ್ಶಿಪ್ಪಲ್ಲಿ ನೀವು ಒಬ್ಬರೇ ಕಂಪ್ನಿ ಶುರು ಮಾಡ್ಬೋದಿತ್ತು. ಬಟ್ ಇಲ್ಲಿ ಮಿನಿಮಮ್ ಇಬ್ಬರು ಇರಲೇಬೇಕು. ಓಕೆ ಸರ್, ನಾವೊಂದು 100 ಜನ ಇದ್ದೇವೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ನಾವೆಲ್ಲರೂ ಸೇರ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದಾ? 100 ಜನ ಎಲ್ಲ ಆಗಲ್ಲ. ದ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಒಂದು 50 ಜನಕ್ಕೆ. ಅದು ಎಲ್ಲಿ ನೀವು ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಅದನ್ನೆಲ್ಲ ಎಲ್ಲಿ ಬರೀತೀರಾ, ಅದಕ್ಕೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಂತ ಬರುತ್ತೆ. ದಟ್ ಈಸ್ ಅಡಿಷ್ನಲ್ ಡಾಕ್ಯುಮೆಂಟ್. ನಿಮ್ಮ ಪ್ರೊಪ್ರೈಟರ್ಶಿಪ್ ಕಂಪ್ನಿಗಿಂತ ಹೊರತಾಗಿ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಅಂದರೆ ಅದು ಒಂದು ಪಾರ್ಟ್ನರ್ಶಿಪ್ ಡೀಡ್ ಬರುತ್ತೆ. ಸೊ ಅದೊಂದು ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಓಕೆ, ಸೊ ಇದು ನನಗೆ ಸರಿಯಾ, ಅಥವಾ ಈ ಪಾರ್ಟ್ನರ್ಶಿಪ್ ನನಗೆ ವರ್ಕೌಟ್ ಆಗುತ್ತೋ ಇಲ್ವೋ, ಓಕೆ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು ನನಗೆ ಸೂಟ್ ಆಗುತ್ತೆ ಇಲ್ವೋ ನೋಡೋಣ ಫಸ್ಟು. ಸೊ ಇವಾಗ ಏನು, ಒಂದು ನಾಲ್ಕು ಜನ ಫ್ರೆಂಡ್ಸ್ ಇದ್ದೀವಿ, ಕಾಲೇಜಿಂದ ಜೊತೆಗಿದ್ವಿ. ಸೊ ಎಲ್ಲರೂ ಒಂದೊಂದು, ನಾನು ಟೆಕ್ನಿಕಲಲ್ಲಿ ಚೆನ್ನಾಗಿದ್ದಾನೆ, ಅವನು ಪ್ಯಾಕೇಜಿಂಗಲ್ಲಿ ಚೆನ್ನಾಗಿದ್ದಾನೆ, ಒಬ್ಬನು ಸೇಲ್ಸಲ್ಲಿ ಚೆನ್ನಾಗಿದ್ದಾನೆ, ಇನ್ನೊಬ್ಬನು ಕಂಪ್ಲೈನ್ಸಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ತಾನೆ, ಅಕೌಂಟ್ಸ್ ಎಲ್ಲ ಸ್ವಲ್ಪ ಗೊತ್ತು ಅವನಿಗೆ. ಈ ಥರ ಇರೋ ಒಂದು 4 ಜನ ಫ್ರೆಂಡ್ಸ್ ಸೇರಿಕೊಂಡು ಕಂಪ್ನಿ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಸೊ ಇವಾಗ ಎಲ್ಲರೂ ಸೇರ್ಕೊಂಡು ದುಡ್ಡು ಹಾಕ್ತೇವೆ. ಎಲ್ಲರಿಗೂ ಅವ್ರವ್ರದ್ದು ಎಕ್ಸ್ಪರ್ಟೀಸ್ ಇದೆ. ನಾನು ಸೇಲ್ಸು, ಒಬ್ಬರು ಮಾರ್ಕೆಟಿಂಗು, ಒಬ್ಬರು ಆಪ್ರೇಷನ್ಸು, ಇನ್ನೊಬ್ಬರು ಅಕೌಂಟ್ಸ್, ಕಂಪ್ಲೈನ್ಸಸ್ಸು. ಓಕೆ, ಡನ್, ವೆಲ್ ಆ್ಯಂಡ್ ಗುಡ್. ಸೊ ಇವಾಗ ನನ್ನ ಪಾರ್ಟ್ನರ್ಶಿಪ್ ಎಷ್ಟು, ನಾನು ಎಷ್ಟು ದುಡ್ಡು ಹಾಕ್ತೇನೆ, ಎಲ್ಲರೂ ಕ್ಯಾಪಿಟಲ್ಗಳನ್ನ ಪಂಪ್ ಮಾಡ್ತೀರಾ, ಆಮೇಲೆ ಕಂಪ್ನಿಗಳನ್ನ ಶುರು ಮಾಡ್ಕೊಳ್ತೀರಾ. ತುಂಬ ಫಾರ್ಮಾಲಿಟೀಸ್ ಕಡಿಮೆ ಇದೆ, ಏನೋ ತುಂಬ ದೊಡ್ಡ ತಲೆನೋವು ಇಲ್ಲ, ಅಥವಾ ಖರ್ಚುಗಳು ತುಂಬ ಬರಲ್ಲ. ಸೊ ನೆಕ್ಸ್ಟ್ ಇರೋದೇನು, ಇದು ಯಾರಿಗೆ ಸೂಟ್ ಆಗಲ್ಲ ಸರ್? ಇವಾಗ ನಮ್ಮ ಪರ್ಸ್ನಲ್ ಎಸೆಟ್ ಏನೂ ಹೋಗಬಾರ್ದು, ನಮ್ಮ ದುಡ್ಡುಗಳು ಕಳ್ಕೊಳ್ಬಾರ್ದು, ನಮ್ಮದು ಪರ್ಸ್ನಲ್ ದುಡ್ಡು ಇರೋದು, ನಮ್ಮ ಪರ್ಸ್ನಲ್ ಪ್ರಾಪರ್ಟಿ ಎಲ್ಲ ಟಚ್ ಆಗಬಾರ್ದು. ಬಟ್ ಈ ಪ್ರೊಪ್ರೈಟರ್ಶಿಪ್ಪಲ್ಲೂ ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ ಹೋಗುತ್ತೆ, ಇಲ್ಲೂ ಕೂಡ ಪರ್ಸನಲ್ ಲಯಬಿಲಿಟೀಸ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಪ್ರೊಪ್ರೈಟರ್ಶಿಪ್ಪಲ್ಲಾದರೆ ನಿಮ್ಮದೇ ತಪ್ಪು, ನಿಮ್ಮದೇ ದುಡ್ಡು ಕಂಪ್ಲೀಟ್ಲಿ. ಇಲ್ಲಿ ಏನಾಗುತ್ತೆ, ಎಲ್ಲ ಪಾರ್ಟ್ನರ್ಗಳು ಸೇರಿ ಕೆಲಸ ಮಾಡ್ತಿರ್ತೀರ, ಏನಾದರೂ ಪೆನಾಲ್ಟಿ ಅಥವಾ ಫೈನ್ಸ್ ಬಂದರೆ ನೀವೆಲ್ಲರೂ ಸೇರ್ಕೊಂಡು ಕಟ್ತೀರಾ. ಇವಾಗ 25-25-25 ಅಂತ ಹೇಳಿ 4 ಫ್ರೆಂಡ್ಗಳು ಡಿವೈಡ್ ಮಾಡ್ಕೊಂಡಿದ್ರೆ, ಸೊ ಎಲ್ಲರದ್ದು ಈಕ್ವಲ್ ಶೇರ್ ಬರುತ್ತೆ. ಸೊ ಹಾಗಾಗಿ ಒಂದು ಪೆನಾಲ್ಟಿ ಬಂತು, ಅಥವಾ ಒಂದು ಪ್ರಾಫಿಟ್ ಬಂತು, ಒಂದು ಶೇರ್ ಬಂತು, ಏನೇ ಬಂದರೂ ಕೂಡ ಅದನ್ನು ಆಟೋಮೆಟಿಕ್ಲಿ ನೀವು ಡಿವೈಡ್ ಮಾಡಲೇಬೇಕಾಗತ್ತೆ. ಅದಲ್ಲದೆ ಇದು ನೀವೇನಾದರೂ ದುಡ್ಡು ಏನಾದರೂ ಆರ್ಗನೈಸ್ ಮಾಡೋದಾದರೆ, ತುಂಬ ದೊಡ್ಡ ಕಂಪ್ನಿಗಳು ಯಾವ ಥರ ಮಾಡುತ್ತೆ ಆ ಥರ ಮಾಡ್ಕೊಳಕ್ಕಾಗಲ್ಲ. ಒಂದು ಸಣ್ಣ ಪ್ರಮಾಣಕ್ಕೆ ನೀವು ಮಾಡ್ಕೊಳ್ಬೋದು. ಸೊ ಇವಾಗ ಒಂದು 4 ಜನ ಸೇರ್ಕೊಂಡು ಎಷ್ಟು ದುಡ್ಡು ಅರೇಂಜ್ ಮಾಡೋಕ್ಕಾಗತ್ತೆ ಸರ್? ಇವಾಗ ನಮಗೊಂದು 40 ಲಕ್ಷದ ಆರ್ಡರ್ ಬಂದಿದೆ, ಒಂದು 10 ಲಕ್ಷ ಅರೇಂಜ್ ಮಾಡೋಕ್ಕಾಗತ್ತೆ ಇನಿಷಿಯಲ್ ಕ್ಯಾಪಿಟಲ್. ಓಕೆ, ಮಾಡ್ಬೋದು. ಓಕೆ, ಡನ್, ಮಾಡ್ಕೊಳ್ಳಿ. ಸೊ ಇದೇ ರೀತಿಯಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಓಕೆ, ಆದರೆ 400 ಕೋಟಿ 500 ಕೋಟಿ ಆರ್ಡರ್ ಬಂದರೆ ನೀವು ಎಷ್ಟು ಜನ ದುಡ್ಡು ಹಾಕೋಕ್ಕಾಗತ್ತೆ? ಸೊ ಈ ಥರದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡ್ರೆ ಒಂದು ಪ್ರಾಪರ್ಲಿ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ನೀವು ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡೋದಾದರೆ, ಅಥವಾ ಇದು ನನ್ನ ಮುಂದಿನ ಜನ್ರೇಷನಿಗೆ ಕೊಡಬೇಕು ಅನ್ನೋದಾದರೆ, ಈ ನಾರ್ಮಲಿ ಪಾರ್ಟ್ನರ್ಶಿಪ್ ಫರ್ಮ್ಗಳು ಕೂಡ ಸಪೋರ್ಟ್ ಮಾಡಲ್ಲ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ, ತುಂಬ ಸಾರಿ ಬಿಸ್ನೆಸ್ಗಳು ಒಡೆದು ಹೋಗೋದು ಯಾವುದೋ ಒಂದು ವಿಷಯಕ್ಕೆ ಬರುತ್ತೆ, ದುಡ್ಡಿನ ವಿಷಯಕ್ಕೆ ಇರ್ಬೋದು. ಯಾಕೆಂದರೆ ಫ್ರೆಂಡ್ಶಿಪ್ ಇರೋವರೆಗೂ ದುಡ್ಡಿನ ವಿಷಯ ಇರಲ್ಲ, ಏನೋ ಒಂದು 4 ರೂಪಾಯಿ ಮೇಲೆ ಕೆಳಗೆ ಕೊಟ್ಟಿರ್ತೇವೆ, ನೀವು ಏನೋ ಊಟ ಮಾಡಿಸಿರ್ತೀರ, ನಾನು ಊಟ ಮಾಡಿಸ್ತೇನೆ, ಸೊ ಏನು ತೊಂದರೆ ಇರಲ್ಲ. ಬಟ್ ಯಾವಾಗ ದುಡ್ಡಿನ ವಿಷಯ ಬರುತ್ತೆ ಆವಾಗ ಜನ ಬದಲಾಗಕ್ಕೆ ಸ್ಟಾರ್ಟ್ ಆಗ್ತಾರೆ. ದುಡ್ಡು ತುಂಬ ಬಂದಾಗೂ ಬದಲಾಗ್ತಾರೆ, ತುಂಬ ದುಡ್ಡು ಕಡಿಮೆ ಬಂದಾಗೂ ಬದಲಾಗ್ತಾರೆ. ಆಮೇಲೆ ಕೆಲವೊಂದು ಜನ ಏನಾಗುತ್ತೆ ಅಂದರೆ, ಕೆಲವರು ತುಂಬ ಜಾಯ್ಫುಲ್ ಇರ್ತಾರೆ. ಜಾಯ್ಫುಲ್ ಅಂದರೆ ಏನು ಜವಾಬ್ದಾರಿನೇ ಇರೋಲ್ಲ. ಅವ್ರ ಫ್ರೆಂಡ್ ಇದ್ದಾಗ ಓಕೆ, ಬಟ್ ಇವಾಗ ಬಿಸ್ನೆಸ್ ಪಾರ್ಟ್ನರ್ ಆದಾಗ ಸ್ವಲ್ಪ ಸೀರಿಯಸ್ನೆಸ್ ಬೇಕಾಗುತ್ತೆ. ಅದನ್ನು ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ. ಈಗ ಎಕ್ಸ್ಪೆಕ್ಟ್ ಮಾಡಿದಾಗ 99% ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಅವನು ಫ್ರೆಂಡ್ ಇದ್ದ ಕರೆಕ್ಟ್ ಇದ್ದ, ಇವಾಗ ಯಾಕೋ ಈ ಥರ ಮಾಡ್ತಾ ಇದ್ದಾನೆ, ಆಟೋಮೆಟಿಕ್ಲಿ ಡಿಸ್ಪ್ಯೂಟ್ ಬರುತ್ತೆ. ಆ ಡಿಸ್ಪ್ಯೂಟ್ ಬಂದಾಗ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಬಿಸ್ನೆಸ್ ಕೂಡ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಪಾರ್ಟ್ನರ್ಶಿಪ್ಪಲ್ಲಿರೋ ಅಡ್ವಾಂಟೇಜಸ್ ಏನು, ತುಂಬ ಕಡಿಮೆ ಖರ್ಚಲ್ಲಿ ಸ್ಟಾರ್ಟಪ್ ಆಗಿಬಿಡುತ್ತೆ.
ಒಂದು 4 ಜನಕ್ಕೆ ಸ್ಯಾಲ್ರಿ ಕೊಡೋದು ಬೇಡ, ಜೊತೆಗೆ ಎಲ್ಲರೂ ಸೇರ್ಕೊಂಡು ಮಾಡೋಣ, ಒಳ್ಳೆಯದು. ಯಾಕೆಂದರೆ ನೋಡಿ, ಇವಾಗಿನ ಟೈಮಲ್ಲಿ ಪೀಪಲ್ ಸ್ಕಿಲ್ ಇಲ್ಲ, ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ದೆನ್ ನೀವು ತುಂಬ ದೂರ ಹೋಗೋಕ್ಕಾಗಲ್ಲ. ಯಾಕೆಂದರೆ ಏನಾಗುತ್ತೆ, ಒಬ್ಬರೇ ಎಷ್ಟು ದಿನ ಅಂತ ಕೆಲಸ ಮಾಡೋಕ್ಕಾಗತ್ತೆ? ಏನಾದರೂ ಆಯಿತು, ಒಂದು 4 ಜನ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಇದು ಸರಿ, ಇದು ತಪ್ಪು, ಇದು ಹೇಗೆ ಮಾಡಬೇಕು, ಇದು ಹೇಗೆ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಲ್ಲಿ ತುಂಬ ಬೆನಿಫಿಟ್ ಇದೆ. ಇಲ್ಲ ಅಂದರೆ ಆಟೋಮೆಟಿಕ್ಲಿ ಕಷ್ಟ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ನಮ್ಮ ಜವಾಬ್ದಾರಿಗಳು ಹಂಚೋಗುತ್ತೆ. ಸೊ ಹಂಚೋದಾಗ ನಾವೇನು ಮಾಡ್ತೇವೆ, ನನ್ನ ಕೆಲಸ ಏನಿದೆ, ಓಕೆ ನಾನು ಸೇಲ್ಸಲ್ಲಿ ಫೋಕಸ್ ಮಾಡಬೇಕಾ, ಓಕೆ ನಾನು ಸೇಲ್ಸ್ ಮಾಡ್ತೇನೆ. ನೀನು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತೀಯ, ಪ್ರೊಕ್ಯೂರ್ಮೆಂಟ್. ಇನ್ನೊಬ್ರು ಯಾರೋ ಕಂಪ್ಲಯನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ಸು ಅದನ್ನು ನೋಡ್ಕೊಳ್ತಿರ್ತಾರೆ. ಇನ್ನೊಂದು ಬಂದು ನಾರ್ಮಲಿ ಈ ಆಪರೇಷನ್ಸಲ್ಲಿ ಡೆಲಿವರಿ ಆಯಿತು, ಕೊರಿಯರ್ ಆಯಿತು, ಅದಾಯಿತು, ಅದನ್ನು ಅವ್ರು ನೋಡ್ಕೊಳ್ತಾರೆ. ಸೊ ಈ ಥರ 4-5 ಡಿಪಾರ್ಟ್ಮೆಂಟ್ಗಳನ್ನ ಸಪ್ರೇಟಾಗಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಬಿಟ್ರೆ ಅದು ಏನೇ ಕೆಲಸ ಅಲ್ಲಿ ಬಂತು. ಇವಾಗ ಏನಾಗುತ್ತೆ, ಈ ಬಿಸ್ನೆಸ್ ನಡೆಯೋದು ಸೇಲ್ಸಿಂದ. ಇವಾಗ ಸೇಲ್ಸ್ ಅವನು ಏನು ಕೆಲಸ ಮಾಡಲಿಲ್ಲ ಅಂದರೆ ನೀವೆಲ್ಲ ಏನು ಮಾಡಿದ್ರು ಕೂಡ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ. ಸೊ ಸೇಲ್ಸ್ ಬರದಿದ್ದಾಗ ಸೊ ಏನಾಗ್ತಾಯಿದೆ, ಏನಾಗ್ತಾ ಇಲ್ಲ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಈ ಟೂಲು ಆ ಟೂಲು ಇವೆಲ್ಲವೂ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲರೂ ಎಷ್ಟು ದುಡ್ಡು ಹಾಕ್ಕೊಂಡು ಜೊತೆಗೆ ಸೇರ್ಕೊಂಡು ಮಾಡುವಾಗ ಇಟ್ಸ್ ಆಲ್ಮೋಸ್ಟ್ ಸಪೋರ್ಟಿಂಗ್. ಇಟ್ಸ್ ದ ಅದರ್ ವೇ ರೌಂಡ್ ಆಲ್ಸೋ. ಇವಾಗ ಯಾರೋ ಒಪ್ತಾ ಇಲ್ಲ, ಎಲ್ಲದಕ್ಕೂ ಸುಮ್ಮನೆ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಮುಖ ಉಬ್ಬಿಸ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂತಂದರೆ ಟ್ಯಾಕ್ಸ್ ಬೆನಿಫಿಟ್ ತುಂಬ ಇರುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ಸ್ ಏನಂದರೆ ನಾರ್ಮಲಿ ನಿಮ್ಮ ಇಂಡಿವಿಜುವಲ್ ರೇಟ್ಸ್ ಏನಿದೆಯೋ ಅದೇ ಟ್ಯಾಕ್ಸ್ ರೇಟ್ಸಲ್ಲಿ ಬರುತ್ತೆ. ಯಾಕೆಂದರೆ ತುಂಬ ದುಡ್ಡು ಬರೋದ್ರಿಂದನೂ ಡಿವೈಡ್ ಆಗುತ್ತೆ ಪ್ರಾಫಿಟ್ಸ್. ಸೊ ಹಾಗೇನೇ ಟ್ಯಾಕ್ಸ್ ಕೂಡ ಡಿವೈಡ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಅದೇನು ನಿಮಗೆ ತುಂಬ ದೊಡ್ಡ ಖರ್ಚು ಅನಿಸಲ್ಲ. ಅದಾದಮೇಲೆ ನೆಕ್ಸ್ಟು ಡಿಸಿಷನ್ ಮೇಕಿಂಗು ಕೊಲ್ಯಾಬರೇಟಿವ್ಲಿ, ಸಪೋರ್ಟಿವ್ಲಿ ಎಲ್ಲರೂ ಸೇರಿಕೊಂಡು ಡಿಸ್ಕಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೂ ಕೂಡ ಇಮಿಡಿಯೇಟಾಗಿ ದುಡ್ಡು ಅರೇಂಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಯಾಕೆಂದರೆ ನೀವು ಒಬ್ಬರೇ ಅರೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 4 ಜನ ಇದ್ದೀರಾ, ಎಲ್ಲಿಂದ ದುಡ್ಡು ಬರುತ್ತೆ, ಏನೋ ಒಂದು ಇಂಟ್ರೆಸ್ಟ್ ರೇಟಲ್ಲಿ ಬರುತ್ತೆ, ಯಾರೋ ಎಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ಕೆಲಸ ಶುರು ಮಾಡ್ಬೋದು. ಸೊ ಒಳ್ಳೇದಾಯಿತು. ಕೆಟ್ಟದ್ದೇನು, ಲಯಬಿಲಿಟಿ ಅಂತೂ ಫುಲ್ ಇದೆ. ಏನಾದರೂ ಕಂಪ್ನಿ ಕಡೆಯಿಂದ ತಪ್ಪಾಯಿತು ಅಂದರೆ ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ ಕೂಡ ಹೋಗುತ್ತೆ. ಇದು ನಿಮಗೆ ಪ್ರೊಪ್ರೈಟರ್ಶಿಪ್ಪಲ್ಲೂ ಇದೆ, ಇದೇ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲೂ ಇದೆ. ಸೊ ಇಲ್ಲಿ ನಮ್ಮ ಲಿಮಿಟ್ಸ್ ಏನಾದರೂ ಇದೆಯಾ? ಏನೂ ಲಿಮಿಟ್ ಇಲ್ಲ. ಏನೇ ಲಯಬಿಲಿಟಿ ಬಂದರೂ ಕಂಪ್ನಿ ಜೊತೆಗೆ ನಿಮ್ಮ ಪರ್ಸ್ನಲ್ಲೂ ಹೋಗುತ್ತೆ. ಒಂದು 20 ಲಕ್ಷ ಲಾಸ್ ಬಂತು, 4 ಜನ ಇದ್ದೀರಾ, ಸೊ 5-5 ಲಕ್ಷ ಡಿವೈಡ್ ಆಗೋದು ಗ್ಯಾರಂಟಿ. ಅದು 5 ಲಕ್ಷ ನಿಮ್ಮ ಪರ್ಸ್ನಲ್ಲಿಂದ ಹೋಗುತ್ತೋ ಅಥವಾ ನಿಮ್ಮ ಸೇವಿಂಗ್ಸಿಂದ ಹೋಗುತ್ತೋ ಅದು ಏನೂ ವ್ಯತ್ಯಾಸ ಇಲ್ಲ, ದುಡ್ಡು ನಿಮ್ಮ ಕಡೆಯಿಂದ ಹೋಗುತ್ತೆ. ಓಕೆ, ಕಾನ್ಫ್ಲಿಕ್ಟ್ ಪೊಟೆನ್ಷಿಯಲ್ಸ್ ತುಂಬ ಇದೆ. ಏನೇ ಚಿಕ್ಕ ಮಾತಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದರೆ, ಇವಾಗೇನೋ ಚೆನ್ನಾಗಿರ್ಬೋದು, ಕಂಪ್ನಿ ಸ್ಟಾರ್ಟ್ ಆದಮೇಲೆ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಬಿಸ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಚಾಲೆಂಜಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತೀರಾ, ಎಲ್ಲ ಪಾರ್ಟ್ನರ್ಸ್ಗಳು ಯಾವ ಥರ ಯೋಚನೆ ಮಾಡ್ತಾರೆ, ಒಂಥರ ಬೇರೆ ವಿಷಯ ಆಗುತ್ತೆ. ಇವಾಗ ನೋಡಿ, ಎಂಪ್ಲಾಯೀಸ್ಗಳಿದ್ದಾರೆ ನಮ್ಮ ಹತ್ರ, ಎಂಪ್ಲಾಯೀಸ್ ಜೊತೆ ಮಾತಾಡೋ ಬಿಸ್ನೆಸ್ ವ್ಯವಹಾರಗಳೇ ಬೇರೆ ಇರುತ್ತೆ. ಸೊ ಇವಾಗ ಏನು ಮಾಡ್ತೇವೆ, ಇವಾಗ ಎಂಪ್ಲಾಯೀಸ್ಗಳಿಗೆ ನಾವು ಒಂದೇನೋ ಕೆಲಸ ಕೊಡ್ತೇವೆ, ಇದನ್ನು ಮಾಡಿಪ್ಪ ಅಂತ ಹೇಳ್ತೇವೆ, ಅವರು ಅಕಾರ್ಡಿಂಗ್ಲಿ ಮಾಡ್ತಾರೆ, ಅದ್ರ ಸ್ಯಾಲ್ರಿ ಇರುತ್ತೆ, ಅದನ್ನು ತೊಗೊಳ್ತಾರೆ, ಹೋಗ್ತಾರೆ. ಮಾಡಲಿಲ್ಲ ಅಂದರೆ ನಾವು ಅವ್ರ ಆ್ಯಕ್ಷನ್ ತೊಗೊಳ್ತೇವೆ, ತೆಗೆದಾಕ್ತೇವೆ. ಪಾರ್ಟ್ನರ್ ಜೊತೆಗೆ ಹೇಗೆ, ಇವಾಗ ಯಾವುದೋ ಪಾರ್ಟ್ನರ್ ಏನೋ ನೀವು ನಿನ್ನೆ ಕೆಲಸ ಹೇಳಿರ್ತಿಲ್ಲ, ಅವ್ನು 1 ವಾರ ಆದರೂ ಕೂಡ ಮಾಡಿಲ್ಲ, ಅದು ಆಟೋಮೆಟಿಕ್ಲಿ ನಿಮಗೆ ಬಿಸ್ನೆಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ. ಅವಾಗ ನೀವೇನು ಮಾಡ್ಬೋದು, ಸಿಟ್ಟಿಗೆ ಹೇಳ್ಬೋದು, ಇನ್ನೊಮ್ಮೆ ಹೇಳ್ಬೋದು, ಅವ್ನು ಹೇಳಿದ್ರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ, ದೆನ್ ಏನು, ಸೊ ಆಟೋಮೆಟಿಕ್ಲಿ ಡಿಸ್ಪ್ಯೂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂಥರ 2 ಸೈಡೆಡ್ ಸಾರ್ಡ್. ಓಕೆ, ಒಂದು ಚಾಕುಗೆ ಎರಡೂ ಕಡೆ ಶಾರ್ಪ್ ಇದೆ, ಈ ಕಡೆ ಆದರೂ ಕತ್ತರಿಸುತ್ತೆ, ಈ ಕಡೆ ಆದರೂ ಕತ್ತರಿಸ್ತದೆ. ಸೊ ಎಕ್ಸಾಕ್ಟ್ಲಿ ನಿಮಗೆ ಎಲ್ಲಿಂದ ಬೇಕು, ನಿಮಗೆ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿ ಸಾರಿ ಏನು ಹೇಳಿದೆ, ಸ್ವಲ್ಪ ಜವಾಬ್ದಾರಿ ತೊಗೊಳ್ದೆ ಏನೂ ಮಾಡ್ತಾ ಇಲ್ಲ ಅಂದರೆ ಕೂಡ ಬಿಸ್ನೆಸ್ಸಿಗೆ ಕಷ್ಟ ಆಗುತ್ತೆ. ಸೊ ಈ ಸೀರಿಯಸ್ ಇರೋರು, ಜೊತೆ ಕೆಲಸ ಮಾಡೋರು, ಅಥವಾ ಕಮರ್ಷಿಯಲಿ ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತಿದ್ದಾಗ ಕರೆಕ್ಟಾಗಿ ವರ್ಕೌಟ್ ಮಾಡೋರು, ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬರೋದು ಕಂಟಿನ್ಯೂಟಿ ಇಶ್ಯೂಸ್. ಇದರಲ್ಲಿ ಏನಾಗುತ್ತೆ, ನಾರ್ಮಲಿ ಇವಾಗ ಯಾರೋ ಪಾರ್ಟ್ನರ್ ತೀರೋದ್ರು ಅಥವಾ ಏನೋ ಪ್ರಾಬ್ಲಮ್ ಆಯಿತು, ಸೊ ಆವಾಗ ಇದು ಏನಾದರೂ ರಿಜಿಸ್ಟರ್ ಆಗಿಲ್ಲ ROF ಅಂಡರು, ಸೊ ಆಟೋಮೆಟ್ಲಿ ಈ ಕಂಪ್ನಿ ಕೂಡ ಹೋಗ್ಬಿಡುತ್ತೆ. ಯಾಕೆಂದ್ರೆ ನಿಮ್ಮ ಪಾರ್ಟ್ನರ್, ನಾವಿರೋದೇ ಇಬ್ಬರು, ಇವಾಗ ನನ್ನ ಪಾರ್ಟ್ನರ್ ಹೋಗ್ಬಿಟ್ಟ, ಸೊ ಇವಾಗ ನಾನು ಒಬ್ಬನೇ ನಡೆಸಬೇಕು. ಅವಾಗ ಅದು ಮಿನಿಮಮ್ ಇದೆಯಲ್ಲ, ಇನ್ನೊಬ್ಬರು ಪಾರ್ಟ್ನರ್ ಬೇಕಾಗಿರೋದು ಪಾರ್ಟ್ನರ್ಶಿಪ್ ಫಾರ್ಮಿಗೆ. ಸೊ ಅವಾಗ ಆಟೋಮೆಟ್ಲಿ ದಟ್ ಕಂಪ್ನಿ ಹ್ಯಾಸ್ ಟು ಡಿಸಾಲ್ವ್. ಇಲ್ಲ, ಇದು ROF ಅಂಡರ್ ರಿಜಿಸ್ಟರ್ಡ್ ಇದೆ, ಅವಾಗ ಅವ್ರ ನಾಮಿನಿಗಳನ್ನ ಮೆನ್ಷನ್ ಮಾಡ್ಬೋದು. ಅವಾಗ ಇವರಿಲ್ಲ ಅಂದರೆ ಅವ್ರ ನಾಮಿನಿ ಬರ್ತಾರೆ.
ಸೊ ನಾಮಿನಿ ಬಂದಾಗ ನಮಗೆ ಇರೋ ಕಂಫರ್ಟ್ ಝೋನ್ ನಡೆಯುತ್ತಾ, ಅವಾಗ ಮತ್ತೆ ಯೋಚನೆ ಮಾಡಿ ಯಾವ ಥರ ಮಾಡ್ಬೋದು, ಏನು ಮಾಡ್ಬೋದು, ದೆನ್ ಅಗೇನ್ ವ್ಯಾಲ್ಯೂಯೇಷನ್. ಸೊ ಗ್ರೋತ್ ಲಿಮಿಟೇಷನ್ಸ್ ಏನಿದೆ, ಸೊ ಯಾವುದೇ ಕ್ಯಾಪಿಟಲ್ ಆಯಿತು, ಬೇರೆ ಎಲ್ಲ ಆಯಿತು, ನೀವೇನೋ ಕಾರ್ಪೊರೇಟ್ ಸ್ಟ್ರಕ್ಚರ್ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ 4-5 ಜನ ಸೇರ್ಕೊಂಡು ಮಾಡ್ತಾಯಿದ್ದೀರಾ ಟಿಲ್ ಕಂಪ್ನಿ ಸ್ವಲ್ಪ ಬೆಳೆಯೋವರೆಗೂ ಓಕೆ. ಅದಾದಮೇಲೆ ನೀವು ಮತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೇಮ್. ಸರ್ವಿಸ್ಗೆ 20 ಲಕ್ಷ, ಗೂಡ್ಸ್ಗೆ 40 ಲಕ್ಷ. ಇದಾದಮೇಲೆ ಆಟೋಮೆಟಿಕ್ಲಿ ಪ್ರೈವೇಟ್ ಲಿಮಿಟೆಡ್ ಕನ್ವರ್ಟ್ ಆಗಲೇಬೇಕು. ಟ್ಯಾಕ್ಸ್ ಕಂಪ್ಲೈನ್ಸಸಲ್ಲಿ ಅವರವರ ಟ್ಯಾಕ್ಸಸ್ಗಳನ್ನ ಅವರವರು ಇಂಡಿವಿಜುವಲಿ ಮ್ಯಾನೇಜ್ ಮಾಡ್ತಾರೆ. ನಾರ್ಮಲಿ ಏನಾದರೂ ಅಸಿಸ್ಟೆನ್ಸ್ ಬೇಕಂದರೆ ನಾರ್ಮಲಿ ಫರ್ಮ್ಗಳು ಅಥವಾ ಸಿ ಎಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಇದರಲ್ಲಿ ಏನು ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ ಬೇಕಾಗತ್ತೆ. ಸೊ ಒಂದು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ 1932, ನಮ್ಮ ಸ್ವತಂತ್ರ ಸಿಗೋ ಮುಂಚಿಂದ ಇದೆ, ಅದನ್ನೇ ಇನ್ನೂವರೆಗೂ ಅದೇ ಬರ್ತಾಯಿದೆ. ಸೊ ಏನಂದರೆ ನಿಮ್ಮ ರೈಟ್ಸ್ ಏನಿದೆ, ನೀವೇನು ರೆಸ್ಪಾನ್ಸಿಬಿಲಿಟಿ ಮಾಡ್ತಾಯಿದ್ದೀರಾ, ನಿಮ್ಮ ಏನೇನಿದೆ, ಸೊ ಅದನ್ನು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ತೀರಾ. ಅದಾದಮೇಲೆ ಯಾವುದೇ ಥರದ ಲೀಗಲ್ ರೆಕಾರ್ಡ್ಸ್ ಆಗಿರ್ಬೋದು, ಒಂದು ಲೀಗಲ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಈ ಕಂಪ್ನಿಯಿಂದನೇ ಹ್ಯಾಂಡಲ್ ಮಾಡ್ಬೋದು. ಅದರ ಜೊತೆಗೆ ನಾಳೆ ನಾಮಿನಿಗೂ ಕೂಡ ನಿಮಗೇನಾದರೂ ಆದರೆ ನಿಮ್ಮ ನಾಮಿನಿ ಬಂದು ನಿಮ್ಮ ಬಿಸ್ನೆಸ್ನ ನಡೆಸೋವಂಥ ಆಪ್ಷನ್ ಇಲ್ಲಿ ಇರುತ್ತೆ. ಇದನ್ನು ನಿಮ್ಮ ಸಿ ಕಡೆಯಿಂದ ಚೆಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಬಟ್ ಮಾಡಿಸ್ಕೊಳ್ಳಿ. ಮಾಡಿಸ್ಲೇಬೇಕಾ, ಮಾಡಿಸ್ಲೇ ಇಲ್ಲ ಅಂದರೂ ನಡೆಯುತ್ತೆ. ಬಟ್ ಏನು ಕಂಪ್ನಿ ಮುಚ್ಚೋಗೋದು ಬೇಡ, ಇರಲಿ ಅನ್ನೋದಾದರೆ ಮಾಡಿಸ್ಕೊಳ್ಳಿ. ಸೊ ಇದರಲ್ಲಿ ಎಕ್ಸ್ಟ್ರಾ ಇರೋದೇನು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಒಂದು ನಿಮ್ಮ ಎಲ್ಲರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾರ್ಟ್ನರ್ಶಿಪ್ ಡಿ ಬೇಕಾಗೋದು, ನಿಮ್ಮ ಹೆಸರು, ಬಿಸ್ನೆಸ್ ಹೆಸರು, ನಿಮ್ಮ ಪಾರ್ಟ್ನರ್ಸ್ಗಳ ಹೆಸರು, ಅವರು ಯಾವ ಥರದ ಬಿಸ್ನೆಸ್ಗಳನ್ನ ಮಾಡ್ತೀರಾ, ಯಾರ್ಯಾರು ಏನೇನು ಜವಾಬ್ದಾರಿಗಳಿದೆ, ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಶೇರ್ ಹೋಗುತ್ತೆ. ಈಗ 4 ಲಕ್ಷ ನೀವು ದುಡ್ಡು ಹಾಕ್ತೀರಾ, 4 ಲಕ್ಷದಲ್ಲಿ 4 ಜನಕ್ಕೆ 1 ಲಕ್ಷ ಬರುತ್ತೆ. ಸೊ ಆಲ್ಮೋಸ್ಟ್ 25% ಈಚ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂದಾಜಲ್ಲಿ. ಅದರಲ್ಲಿ ಸ್ವಲ್ಪ ಕೆಲಸ ಹೆಚ್ಚಿಗೆ ಇದೆ, ಜವಾಬ್ದಾರಿ ಹೆಚ್ಚಿಗೆ ಇದೆ, ಅದಕ್ಕೇನಾದರೂ ಎಕ್ಸ್ಟ್ರಾ ಕೊಡಬೇಕಾ, ಅದನ್ನೆಲ್ಲ ನೀವು ಡಿಸ್ಕಸ್ ಮಾಡಿಕೊಂಡು ಒಂದು ರೇಷಿಯೋ ಫಿಕ್ಸ್ ಮಾಡ್ಕೊಳ್ಬೋದು. ಅದನ್ನು ನೆಕ್ಸ್ಟ್ ಇರೋದು ಐಡೆಂಟಿಫಿಕೇಷನ್ ಪ್ರೂಫ್, ನಿಮ್ಮ ವೋಟರ್ ID, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಇದೆಲ್ಲ ಬೇಕಾಗತ್ತೆ. ಅದರ ಜೊತೆಗೆ ಬಿಸ್ನೆಸ್ದಾದರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸೀಟ್ ಆಗಿರ್ಬೋದು, ಪ್ರಾಪರ್ಟಿ ಪೇಪರ್ ಆಗಿರ್ಬೋದು, ಅಥವಾ ರೆಂಟಲ್ ಅಗ್ರಿಮೆಂಟು, ಇದೆಲ್ಲವೂ ಮೆನ್ಷನ್ ಬೇಕಾಗತ್ತೆ. ನೆಕ್ಸ್ಟ್ ಇರೋದು ನಿಮ್ಮ ಕಂಪನಿ ಹೆಸರು ಏನಿದೆ ಅದನ್ನು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಲೊಕೇಶನು ಮತ್ತು ಅಡ್ರೆಸ್ ಬೇಕಾಗುತ್ತೆ, ಅದನ್ನು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಬಟ್ ಇದರಲ್ಲಿ ಡಿಫ್ರೆಂಟ್ ಆಗೋದೇನು, ಪ್ರೊಪ್ರೈಟರ್ಶಿಪ್ಪಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಪರ್ಸ್ನಲ್ ಪ್ಯಾನ್ ಕಾರ್ಡೇ ನಿಮ್ಮ ಕಂಪನಿ ಪ್ಯಾನ್ ಕಾರ್ಡ್. ಬಟ್ ಇಲ್ಲಿ 4 ಜನ ಇರೋದ್ರಿಂದ ಎಲ್ಲರದ್ದು ಪರ್ಸ್ನಲ್ ಪ್ಯಾನ್ ಕಾರ್ಡ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಕಂಪನಿಗೆ ಒಂದು ಸಪ್ರೇಟ್ ಪ್ಯಾನ್ ಕಾರ್ಡ್ ಸಿಗುತ್ತೆ. ಸೊ ಇದರಲ್ಲಿ ಫಸ್ಟ್ ಕೆಲಸ ನೀವೇನು ಮಾಡಬೇಕು, ಫಸ್ಟ್ ಒಂದು ಡ್ರಾಫ್ಟ್ ತೊಗೊಳ್ಬೇಕು ಪಾರ್ಟ್ನರ್ಶಿಪ್ ಡೀಡ್ದು. ನಾರ್ಮಲಿ ನಿಮ್ಮ CA ಹತ್ರ ರೆಡಿ ಇರುತ್ತೆ, ಅವ್ರು ಕೊಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಲೊಕೇಶನ್ನು, ನಿಮ್ಮ ಬಿಸ್ನೆಸ್ ಹೆಸರು ಏನು ಇಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಲೊಕೇಶನಲ್ಲಿ ರಿಜಿಸ್ಟರ್ ಮಾಡಬೇಕು ಅಂದ್ಕೊಂಡಿದ್ರೆ, ಬೇರೆ ಏನೇನು ನಿಮ್ಮ ಪಾರ್ಟ್ನರ್ಗಳ ಹೆಸರು, ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೇನು ದುಡ್ಡು ಕೊಡ್ತಾ ಇದ್ದಾರೆ, ಅವ್ರೆಷ್ಟು ದುಡ್ಡು ಹಾಕ್ತಾಯಿದ್ದಾರೆ ಕಂಪ್ನಿಗೆ, ಇದೆಲ್ಲವೂ ಪ್ರಾಪರ್ಲಿ ಮೆನ್ಷನ್ ಮಾಡ್ತೀರಾ. ಅದಾದಮೇಲೆ ಇದನ್ನು ಅಪ್ಲೈ ಮಾಡ್ತೀರಾ, ನಿಮಗೊಂದು ಪಾರ್ಟ್ನರ್ಶಿಪ್ ಡೀಡ್ ಕಾಪಿ ಬರುತ್ತೆ, ಅದನ್ನು ROI ಫಂಡನ್ನು ರಿಜಿಸ್ಟರ್ ಮಾಡ್ಕೊಳ್ತೀರಾ. ಆಮೇಲೆ ಅದರ ಸರ್ಟಿಫಿಕೇಷನ್ ಸಿಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ದು. ಆ ಸರ್ಟಿಫಿಕೇಷನ್ ತೊಗೊಂಡ ತಕ್ಷಣ ನೀವು ನಿಮ್ಮ GST, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಏನಿದೆಯೋ, ಆಧಾರ್ ಕಾರ್ಡ್ ಅಲ್ಲ, GST ಮತ್ತು ಪ್ಯಾನ್ ಕಾರ್ಡ್ ಇದೆರಡಕ್ಕೂ ಅಪ್ಲೈ ಮಾಡ್ತೀರಾ. ಅವೆರಡು ಕಾಪಿಗಳು ಸಿಗುತ್ತೆ. ಅದಾದಮೇಲೆ ಪ್ಯಾನ್, ಟ್ಯಾನ್ ಎರಡೂ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದೇನೆಂದರೆ IC ಮತ್ತು ಬ್ಯಾಂಕ್ ಅಕೌಂಟ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿರುತ್ತೆ. ಅದರಲ್ಲಿ ಬ್ಯಾಂಕಲ್ಲಿ ನಾರ್ಮಲಿ ಸಿಗ್ನೇಟರಿ ಅಥಾರಿಟಿ ಯಾರು ಹೆಚ್ಚಿಗೆ ಸ್ಟೇಕ್ ಇರುತ್ತೆ ಅವ್ರದ್ದಿರುತ್ತೆ. ಅದನ್ನು ಬಿಟ್ಟು ನೀವೆಲ್ಲ ಬೇಕಂದರೆ ನಾಮಿನೇಟ್ ಮಾಡ್ಬೋದು, ಇವ್ರು ನಮ್ಮ ಸಿಗ್ನೇಟರಿ ಅಥಾರಿಟಿ. ಈಗ ಯಾರೋ ಅಕೌಂಟ್ಸಲ್ಲಿ ಇರ್ತಾರಲ್ಲ, ಈಗ 4 ಜನದಲ್ಲಿ ಯಾರೋ ಒಬ್ಬರು ಅಕೌಂಟ್ಸ್ ಎಲ್ಲ ಮ್ಯಾನೇಜ್ ಮಾಡೋರು ಇರ್ತಾರೆ, ಅವ್ರಿಗೆ ಸಿಗ್ನೇಟರಿ ಅಥಾರಿಟಿ ನಾವು ಕೊಡ್ತೇವೆ. ಅವ್ರು ದುಡ್ಡು ತೊಗೊಳ್ಬೋದು, ತೆಗಿಬೋದು, ಈ ಲಿಮಿಟ್ ಇರುತ್ತೆ. ಈ ಲಿಮಿಟ್ ಮೇಲೆ ಆದರೆ ಇವರೆಲ್ಲ ಸಿಗ್ನೇಚರ್ ಬೇಕು, ಇಲ್ಲ ಇದ್ರ ಲಿಮಿಟ್ ಒಳಗಡೆ ಇತ್ತು ಅಂದರೆ ಇವ್ರು ಮಾಡ್ಬೋದು. ಈ ಥರ ಎಲ್ಲ ಲಿಮಿಟೇಷನ್ಸ್ ಬರುತ್ತೆ. ಸೊ ಯಾರು ಮೇಲೆ ನಂಬಿಕೆ ಇದೆಯೋ, ಅಟ್ಲೀಸ್ಟ್ ಪಾರ್ಟ್ನರ್ ಮೇಲೆ ನಂಬಿಕೆ ಇರುತ್ತೆ, ಬಟ್ ಅದನ್ನೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ಬಿಸ್ನೆಸ್ಸಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ತುಂಬ ಒಳ್ಳೆಯ ಆಪ್ಷನ್ ಇದೆ. ಇವಾಗ ಇನಿಷಿಯಲಿ ಸ್ಯಾಲ್ರಿ ಹಾಕ್ಕೊಂಡು ಆಚೆದವ್ರನ್ನ ಕರ್ಕೊಂಡು ಇಷ್ಟೆಲ್ಲ ಖರ್ಚುಗಳಾಗಲ್ಲ ಸರ್, ನಮ್ಮವರೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಜೊತೆಗೆ ಸೇರ್ಕೊಂಡು ಮಾಡ್ತೇವೆ, ದೆನ್ ಈ ಲೈನಿಗೆ ಬನ್ನಿ. ಪ್ರೊಪ್ರೈಟರ್ಶಿಪ್ ಪಾರ್ಟ್ನರ್ಶಿಪ್ ಫಾರ್ಮ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ಏನಾದರೂ ಚಾಲೆಂಜಸ್ಗಳಿರುತ್ತೆ, ನಿಮ್ಮ ನಡುವೆ ಕೂತ್ಕೊಂಡು ಮಾತಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಯಾವುದೇ ಥರದ ವಿಷಯಗಳು, ಇವಾಗ ನೋಡಿ ಫ್ರೆಂಡ್ಶಿಪ್, ಫ್ಯಾಮಿಲಿ ಇದೆಲ್ಲ ಮನೆ ಆಚೆ ಇರುತ್ತೆ. ಬಿಸ್ನೆಸ್ಸಿಗೆ ಬಂದಾಗ ಬಿಸ್ನೆಸ್ ಡಿಸ್ಕಷನ್ ಒಂದೇ ಇರುತ್ತೆ, ಲಾಭ ಹೇಗೆ ತೆಗಿಬೇಕು, ಖರ್ಚು ಹೇಗೆ ಕಡಿಮೆ ಮಾಡಬೇಕು.
ಇದರಲ್ಲಿ ಇಬ್ಬರ ಪಾರ್ಟಿಸಿಪೇಷನು ಇರುತ್ತೆ, ಇಬ್ಬರ ಜವಾಬ್ದಾರಿಯೂ ಇರುತ್ತೆ. ಅಕಾರ್ಡಿಂಗ್ಲಿ ನೀವು ಬೇರೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕು. ಇದನ್ನು ಹೊರತಾಗಿ ಯಾರೋ ಒಬ್ರು ಕೆಲಸ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾ ಇದ್ದಾರೆ, ನೀವೇನೂ ಮಾಡ್ತಾ ಇಲ್ಲ ಅಂದಾಗ, ಲಾಭಕ್ಕೆ ಮಾತ್ರ ನಾನಿದ್ದೇನೆ, ಬಿಸ್ನೆಸ್ ನಡ್ಸೋಕ್ಕೆ ನಾನಿಲ್ಲ ಅಂದರೆ ಸ್ವಲ್ಪ ಕಷ್ಟಗಳಾಗುತ್ತೆ. ಆಟೋಮೆಟಿಕ್ಲಿ ಆ ಥರದ ರಿಲೇಷನ್ಗಳು ತುಂಬ ಟೈಮ್ ನಡೆಯಲ್ಲ. ಸೊ ಇದೆಲ್ಲ ಹೇಗೆ ಅಂತಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಎವ್ರಿ ಒನ್ಸ್ ಕಾಂಟ್ರಿಬ್ಯೂಷನ್ ಕೌಂಟ್ ಆಗುತ್ತೆ ಇಲ್ಲಿ. ಸೊ ಒಬ್ಬರು ಯಾರೋ ಸುಮ್ಮನೆ ಫ್ರೆಂಡ್ ಅಂತ ಕರ್ಕೊಂಡಿದ್ದೆ ಸರ್, ಪಾರ್ಟ್ನರ್ಶಿಪ್ ಮಾಡಿಬಿಟ್ಟೆ, ಏನು ಮಾಡೋದು ಇವಾಗ? ಡಿಸಾಲ್ವ್ ಮಾಡಿ, ಕ್ಯಾನ್ಸಲ್ ಮಾಡಿ, ಅಷ್ಟೇ. ಏನು ಮಾಡೋಕ್ಕೆ ಬರಲ್ಲ. ತಪ್ಪಾಗುತ್ತೆ, ಮನುಷ್ಯನಿಂದಲೇ ತಪ್ಪಾಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನಂದರೆ ಸೇಮ್ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡಬೇಡಿ. ಸೊ ಅದಿರೋದ್ರಿಂದ ಸೊ ಇವಾಗ ನೋಡಿ, ಇದೆಲ್ಲ ಅಡ್ವಾಂಟೇಜಸ್ಸು. ದುಡ್ಡು ಶೇರ್ ಔಟ್ ಆಗುತ್ತೆ. ಇನಿಷಿಯಲಿ ದುಡ್ಡು ಎಲ್ಲರೂ 10 ಲಕ್ಷ ನಾನು ಒಬ್ಬನೇ ಸ್ಟಾರ್ಟ್ ಮಾಡಬೇಕಂದ್ರೆ 10 ಲಕ್ಷ ನಾನು ಒಬ್ಬನೇ ಹಾಕಬೇಕಾಗಿತ್ತು. ಈಗ ಒಂದು 4 ಜನ ಸೇರಿಕೊಂಡು 3 ಲಕ್ಷ 4 ಲಕ್ಷ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೇವೆ, ಬೆಳೆಸ್ತೇವೆ ಕಂಪ್ನಿನ. ಮುಂದೆ ನೋಡೋಣ ಏನೇನಾಗುತ್ತೆ, ಹೇಗಾಗುತ್ತೆ, ಅಕಾರ್ಡಿಂಗ್ಲಿ ಬೆಳೀತಾ ಹೋಗೋಣ. ತುಂಬ ಹಳೆ ಪಾರ್ಟ್ನರ್ಶಿಪ್ಗಳು, ಅಣ್ಣ ತಮ್ಮಂದ್ರೆ ಶುರು ಮಾಡಿರೋ ಕಂಪ್ನಿಗಳೆಲ್ಲ ಇನ್ನೂ ಇದೆ, ತುಂಬ ಚೆನ್ನಾಗೇ ನಡ್ಕೊಂಡು ಹೋಗಿದೆ. ಕೆಲವೊಂದು ಕಂಪ್ನಿಗಳು ವಾರ ತಿಂಗಳದಲ್ಲೇ ಕಂಪ್ನಿಗಳು ಮುಚ್ಕೊಂಡಿರೋದೆಲ್ಲ ಇದೆ. ಸೊ ಇದು ನಿಮ್ಮ ನಡುವೆ ಎಷ್ಟು ಹೊಂದಾಣಿಕೆ ಇದೆ, ನಿಮ್ಮ ನಡುವೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದನ್ನೆಲ್ಲ ನೋಡಿಕೊಂಡು ನೀವು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ. ಇದರ ಹೊರತಾಗಿ ನಿಮ್ಗೇನಾದರೂ ಡೌಟ್ಗಳಿದ್ದರೆ, ನಿಮ್ಗೇನಾದರೂ ಕೇಳೋದಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ಇನ್ನೂ ಈ ವಿಡಿಯೋಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನೇ ಸಪೋರ್ಟ್ ಬೇಕಂದ್ರೂ ಕೂಡ ನೀವು ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೇನೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.